ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಈಶ್ವರಪ್ಪನವರು ಮುನಿಸಿಕೊಂಡಿದ್ದಾರೆ. ಹಾಗಾದ್ರೆ ಈ ಮುನಿಸನ್ನ ಯಾವ ರೀತಿಯಾಗಿ ಶಮನ ಮಾಡ್ತಾರೆ ಎನ್ನುವಂತ ಪ್ರಶ್ನೆ ಈಗ. ಈಶ್ವರಪ್ಪ ಫ್ಯಾಮಿಲಿ ವಿರುದ್ಧ ಮಾಜಿ ಡಿಸಿಎಂ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಮುನಿಸಿಕೊಂಡಿರುವಂತದ್ದು. ಹಾಗಾದ್ರೆ ಈಶ್ವರಪ್ಪನವರ ಬಂಡಾಯವನ್ನ ಯಾವ ರೀತಿಯಾಗಿ ಶಮನ ಮಾಡ್ತಾರೆ? ಈಶ್ವರಪ್ಪ ಬಂಡಾಯ ಕುರಿತು ರಿಪಬ್ಲಿಕ್ ಕನ್ನಡದಲ್ಲಿ ಇಂಚಿಂಚು ಮಾಹಿತಿ. ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಈಶ್ವರಪ್ಪ ಕರೆಸಿ ಮಾತುಕತೆಯನ್ನ ನಡೆಸ್ತಾರ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಮೋದಿ ಮಾತಿಗೆ ಮನ್ನಿಸ್ತಾರ. ಹಾಗಾದ್ರೆ ಮಾಜಿ ಸಚಿವರು ಎನ್ನುವಂತ ಪ್ರಶ್ನೆ. ನಾಳೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಿನ್ನೆ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ನಾಳೆ ಶಿವಮೊಗ್ಗಕ್ಕೆ ಆಗಮನ ಆಗ್ತಾ ಇದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಈಗಾಗಲೇ ಈಶ್ವರಪ್ಪನವರು ದೊಡ್ಡ ಮಟ್ಟದಲ್ಲಿ ಮುನಿಸನ್ನ ಹೊಂದಿದ್ದಾರೆ. ಹಾಗಾದ್ರೆ ಆ ಮುನಿಸು ಯಾವ ರೀತಿಯಾಗಿ ಶಮನ ಆಗುತ್ತೆ? ಈಶ್ವರಪ್ಪ ಸಂಧಾನಕ್ಕೆ ಬಿಜೆಪಿ ನಾಯಕರಿಂದ ಶತ ಪ್ರಯತ್ನ. ಈಶ್ವರಪ್ಪ ಮನವೊಲಿಸಲು ಬಿಜೆಪಿ ನಾಯಕರು ಸೂಪರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನಾಳೆ ಶಿವಮೊಗ್ಗಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂಥ ನಿಟ್ಟಿನಲ್ಲಿ ನೋಡಿ, ಆರಗ ಜ್ಞಾನೇಂದ್ರ ಕೂಡ ಅಲ್ಲಿ ಈಶ್ವರಪ್ಪನವ್ರನ್ನ ಸಂಧಾನ ಮಾಡುವಂಥ ನಿಟ್ಟಿನಲ್ಲಿ ಈಗ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಒಂದಿಷ್ಟು ಬಿಜೆಪಿಯ ಮುಖಂಡರು ಲೀಡರ್ಸ್ಗಳು ಈಶ್ವರಪ್ಪನವರ ಮನೆಗೆ ಹೋಗ್ಬಿಟ್ಟು ಸಂಧಾನ ಕಾರ್ಯದಲ್ಲಿ ಕೂಡ ತೊಡಗಿದ್ರು. ಆದರೆ ಈಶ್ವರಪ್ಪನವ್ರದ್ದು ಹೇಳೋದೊಂದೇ, ನನಗೆ ಟಿಕೆಟ್ ಕೊಡ್ತೀಯ ಅಂತ ಹೇಳಿದ್ರು ನನ್ನ ಮಗನಿಗೆ, ಆದ್ರೆ ಕೊಟ್ಟಿಲ್ಲ ಎನ್ನುವಂತ ನಿಟ್ಟಲ್ಲೂ ಕೂಡ ಮುನಿಸನ್ನ ಹೊರ ಹಾಕ್ತಾ ಇದ್ರು. ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ರಾಜಕೀಯ ವಿಶ್ಲೇಷಕರು ರಿಪಬ್ಲಿಕ್ ಕನ್ನಡದ ಪ್ಯಾನಲ್ಗೆ ಬಂದ ಸಂದರ್ಭದಲ್ಲಿ ಆಫ್ ಏರ್ ಅಂದ್ರೆ ಬ್ರೇಕ್ ಇದ್ದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈಶ್ವರಪ್ಪನವರು ನಿಲ್ಲೋದೇ ಇಲ್ಲ, ಈಗ ಮುನಿಸು ಅದರ ಪ್ರದರ್ಶನ ಮಾಡ್ತಿದ್ದಾರೆ ನೋಡಿ. ನಾಮಿನೇಷನ್ ಫೈಲ್ ಮಾಡೋ ತನಕ ಅವ್ರು ಹೋಗೋದಿಲ್ಲ. ಇನ್ ಕೇಸ್ ನಾಮಿನೇಷನ್ ಫೈಲ್ ಮಾಡಿದ್ರು ಕೂಡ ವಾಪಸ್ ತಗೊಂಡ್ಬಿಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಅವರ ರಾಜಕೀಯ ಅನುಭವದಲ್ಲಿ ಬಂದ ಮಾತು ಸತ್ಯ ಆಗುತ್ತಾ ಅಂತ ಹೇಳಿ. ಬಹುತೇಕರು ಈಶ್ವರಪ್ಪನವರನ್ನ ಹತ್ತಿರದಿಂದ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಅವ್ರು ಮುನಿಸಿದೆಯಲ್ಲ ಅದು ಬಹಳ ಹೊತ್ತು ನಿಲ್ಲುವಂಥದ್ದಲ್ಲ. ತಕ್ಷಣ ಕೋಪ ಮಾಡ್ಕೊಳ್ತಾರೆ. ಮೋದಿ ಅವರು ಬಂದು ಬೆನ್ ತಟ್ಬಿಟ್ಟು ಯಾಕ್ರಿ ಅಂದ್ಬಿಟ್ರೆ ಮುಗಿದೋಯ್ತು ಅನ್ನೋದು ಸದ್ಯಕ್ಕಿರುವ ಒಂದು ನಿರೀಕ್ಷೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅರಗ ಜ್ಞಾನೇಂದ್ರ ಅವರು ಕೂಡ ಇವತ್ತು ಭೇಟಿ ನೀಡಿದ್ದಾರೆ ಈಶ್ವರಪ್ಪರ ನಿವಾಸಕ್ಕೆ. ಮಾತನಾಡಿದ್ದಾರೆ ಕೂಡ ಅರಗ ಜ್ಞಾನೇಂದ್ರ ಅವರು. ಏನ್ ಮಾತನಾಡಿದ್ದಾರೆ ಗಮನಿಸಿ. ಈಶ್ವರಪ್ಪನವರು ನನಗಂತೂ ನಮ್ಗೆಲ್ರಿಗೂ ಆತ್ಮೀಯರು. ಭೇಟಿಯಾಗಿ ಹೋಗೋಣ ಈ ಸಂದರ್ಭದಲ್ಲಿ ಎಲ್ಲ ಸರ್ ಪ್ರಮುಖವಾಗಿ ಚರ್ಚೆ ಸರ್ ಪ್ರಮುಖವಾಗಿ ಚರ್ಚೆ ಸರ್ ಸರ್ ಈಶ್ವರಪ್ಪ ಒಪ್ಕೊಂಡ್ರೆ ಸರ್ ಈಶ್ವರಪ್ಪನವರು ನನಗಂತೂ ನಮ್ಗೆಲ್ರಿಗೂ ಆತ್ಮೀಯರು. ಭೇಟಿಯಾಗಿ ಹೋಗೋಣ ಈ ಸಂದರ್ಭದಲ್ಲಿ ಎಲ್ಲ ಸರ್ ಪ್ರಮುಖವಾಗಿ ಚರ್ಚೆ ಸರ್ ಪ್ರಮುಖವಾಗಿ ಚರ್ಚೆ ಸರ್ ಸರ್ ಈಶ್ವರಪ್ಪ ಒಪ್ಕೊಂಡ್ರೆ ಸರ್ ಈಶ್ವರಪ್ಪನವರು ನನಗಂತೂ ನಮ್ಗೆಲ್ರಿಗೂ ಆತ್ಮೀಯರು. ಭೇಟಿಯಾಗಿ ಹೋಗೋಣ ಈ ಸಂದರ್ಭದಲ್ಲಿ ಎಲ್ಲ ಸರ್ ಪ್ರಮುಖವಾಗಿ ಚರ್ಚೆ ಸರ್ ಪ್ರಮುಖವಾಗಿ ಚರ್ಚೆ ಸರ್ ಸರ್ ಈಶ್ವರಪ್ಪ ಒಪ್ಕೊಂಡ್ರೆ ಸರ್ ಈಶ್ವರಪ್ಪನವರು ನನಗಂತೂ ನಮ್ಗೆಲ್ರಿಗೂ ಆತ್ಮೀಯರು. ಭೇಟಿಯಾಗಿ ಹೋಗೋಣ ಈ ಸಂದರ್ಭದಲ್ಲಿ ಎಲ್ಲ ಸರ್ ಪ್ರಮುಖವಾಗಿ ಚರ್ಚೆ ಸರ್ ಪ್ರಮುಖವಾಗಿ ಚರ್ಚೆ ಸರ್ ಸರ್ ಈಶ್ವರಪ್ಪ ಒಪ್ಕೊಂಡ್ರೆ ಸರ್ ಈಶ್ವರಪ್ಪನವರು ನನಗಂತೂ ನಮ್ಗೆಲ್ರಿಗೂ ಆತ್ಮೀಯರು. ಭೇಟಿಯಾಗಿ ಹೋಗೋಣ ಈ ಸಂದರ್ಭದಲ್ಲಿ ಎಲ್ಲ ಸರ್ ಪ್ರಮುಖ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯ್ಕ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯ್ಕ, ಒಂದ್ ಕಡೆ ಈಶ್ವರಪ್ಪನವರ ಶಮನ, ನಾಳೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಶಮನವನ್ನ ತೆಗೆದು ಅಸಮಾಧಾನವನ್ನ ಈಗ ಸರಿ ಮಾಡ್ತಾರೆ. ಇನ್ನೊಂದ್ ಕಡೆ ಅರಗ ಜ್ಞಾನೇಂದ್ರರು ಕೂಡ ಈಗ ಮಾತುಕತೆಗೆ ಸಿದ್ಧರಾಗಿದ್ದಾರೆ. ವಾಟ್ ನೆಕ್ಸ್ಟ್ ಏನಾಗಬಹುದು ಅಂತ? ಈಶ್ವರಪ್ಪನವರು ಮುನಿಸ್ಕೊಂಡದ್ದು ಸರಿಯಾಗತ್ತಾ? ಏನೋ
ಪುತ್ರ ಕಾಂತೇಶ್ಗೆ ಹಾವೇರಿಯಿಂದ ಟಿಕೆಟ್ ಸಿಗದೆ ಇರೋದಕ್ಕೆ ಏನು ಬಿಜೆಪಿ ಹಾಗೂ ಯಡಿಯೂರಪ್ಪನವರ ವಿರುದ್ಧ ಅಸಮಾಧಾನಗೊಂಡಂತ ಈಶ್ವರಪ್ಪನವರು ಮೊನ್ನೆ ತಾನೇ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ರಾಘವೇಂದ್ರ ವಿರುದ್ಧ ಸ್ಪರ್ಧಿಸ್ತೇನೆ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಅವರನ್ನ ಏನು ಅಸಮಾಧಾನವನ್ನ ಶಮನಗೊಳಿಸ್ಲಿಕ್ಕೆ ಈಗಾಗಲೇ ಬಿಜೆಪಿ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿರುವಂತದ್ದು. ಏನು ಕಳೆದ 2 ದಿನಗಳ ಹಿಂದೆ ಏನು ಜಿಲ್ಲಾ ಏನು ರಾಜ್ಯ ಅವ್ರದ್ದು ಕೇಂದ್ರೀಯ ಏನು ಚುನಾವಣಾ ಉಸ್ತುವಾರಿ ಇದ್ದಾರೆ ರಾಧಾ ಮನೋಹರ್ ಅವರು ಕರೆಯನ್ನ ಮಾಡಿ ಒಂದು ಆಫರ್ ಅನ್ನ ಸಹ ಮಾಡಿದ್ರು, ಮಗನಿಗೆ MLC ಅನ್ನ ಮಾಡ್ತೇವೆ ಅಂತ ಹೇಳಿ. ತದನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿತ್ತು. ಮತ್ತೆ ಇವತ್ತು ಏನು ಅಂದ್ರೆ ಆರ್ಗ ಜ್ಞಾನೇಂದ್ರ ಹಾಗೆ ರವಿಕುಮಾರ್ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ರವಿಕುಮಾರ್ ಹಾಗೂ DS ಅರುಣ್ ಅವರು ಮನೆಗೆ ಭೇಟಿಯನ್ನ ಕೊಟ್ಟು ಅವರ ಅಸಮಾಧಾನವನ್ನ ಶಮನಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಮಾತುಕತೆ ಈಗಾಗಲೇ ಬಂದಿರುವ ಮಾಹಿತಿಯ ಪ್ರಕಾರ ಇವ್ಯಾವುದೇ ಮಾತುಕತೆಗೆ ಈಶ್ವರಪ್ಪನವರು ಒಪ್ಪಿಗೆಯನ್ನ ಸೂಚಿಸಿಲ್ಲ. ಹಾಗಾಗಿ ಮಾಧ್ಯಮದವರಿಗೂ ಸಹ ಪ್ರತಿಕ್ರಿಯೆಯನ್ನ ನೀಡದೆ ಆರ್ಗ ಜ್ಞಾನೇಂದ್ರ ಮತ್ತೆ DS ಅರುಣ್ ಅವರು ಹೊರಟಿರುವಂತದ್ದು. ಕೇವಲ ಅವರು ಹೊಂದಿದ್ದಂದ್ರೆ ಎಲ್ಲವೂ ಸರಿಯಾಗುತ್ತೆ, ಕಳೆದ 2 ದಿನ ಇನ್ನು ಮುಂದಿನ 2 ದಿನಗಳಲ್ಲಿ ಎಲ್ಲವೂ ಸರಿಯಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅಲ್ಲಿ ನಡೆದಂತ ಮಾತುಕತೆ ಅಲ್ಲಿ ಸಫಲ ಆಗಿಲ್ಲ ಅನ್ನುವಂತ ಮಾತುಗಳು ಕೇಳ್ಬರ್ತಿರುವಂತದ್ದು. ಇದರ ಬೆನ್ನಲ್ಲೇ ಏನು ನಾಳೆ ಪ್ರಧಾನಿಗಳು ಶಿವಮೊಗ್ಗಕ್ಕೆ ಬರ್ತಿದ್ದಾರೆ. ಪ್ರಧಾನಿಗಳೇ ಸ್ವತಃ ಅವರನ್ನ ಶಿವಮೊಗ್ಗದ ಸೋಗಾನೆ ವಿಮಾನ ನಿಲ್ದಾಣ ಇದೆ ಅಲ್ಲಿಗೆ ಕರೆಸ್ಕೊಂಡು ಮಾತುಕತೆ ನಡೆಸುವಂತ ಸಾಧ್ಯತೆಗಳು ಸಾಕಷ್ಟು ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಭೀಮನಾಯ್ಕ್ ನಿಮ್ಮೆಲ್ಲ ಡೀಟೇಲ್ಸ್.